ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ಲೊಕೇಶನ್ ಹಾಕೋದ್ರಿಂದ ಏನೆಲ್ಲ ಉಪಯೋಗ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಲೊಕೇಶನ್ ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಯಾವುದಾದ್ರೂ ಒಂದು ಫೋಟೋಸ್ಗಳನ್ನ ಹಾಕ್ತೀರಾ ಅಂತಂದರೆ ನೀವು ಲೊಕೇಶನ್ನ ಟ್ಯಾಗ್ ಮಾಡ್ತಾ ಇರ್ತೀರಾ. ತುಂಬ ಜನಕ್ಕೆ ಐಡಿಯಾ ಇರುತ್ತೆ. ಸೊ ಇವಾಗ ನಾನು ಎಕ್ಸಾಂಪಲ್ ಫಸ್ಟು ನಾನು ಇಲ್ಲಿಂದ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಒಂದು ಫೋಟೋ ಹಾಕಿದ್ದೀನಿ. ಇದಕ್ಕೂ ಕೂಡ ನಾನು ಮದ್ದೂರು ಮಂಡ್ಯ ಅಂತ ಲೊಕೇಶನ್ನ ಹಾಕಿದ್ದೀನಿ. ಸೊ ಅದರಿಂದ ಏನು ಉಪಯೋಗ ಅಂತ ಹೇಳ್ತೀನಿ. ಸೊ ಇದಕ್ಕೂ ನಾನು ಮದ್ದೂರು ಮಂಡ್ಯ ಅಂತ ನಾನು ಲೊಕೇಶನ್ನ ಹಾಕಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಹಾಕುವಂಥ ಪೋಸ್ಟ್ಗಳಿಗೆ ಎಲ್ಲದಕ್ಕೂ ಕೂಡ ನಾನು ಲೊಕೇಶನ್ನ ಟ್ಯಾಗ್ ಮಾಡಿರ್ತೀನಿ. ಸೊ ಈ ಲೊಕೇಶನ್ನ ಟ್ಯಾಗ್ ಮಾಡೋದ್ರಿಂದ ಏನು ಉಪಯೋಗ ಅಂತ ಇವಾಗ ನಾವು ನೋಡೋದಾದರೆ, ಸೊ ಇವಾಗ ನೀವು ಇಲ್ಲಿ ಹೋಮಿಗೆ ಬಂದುಬಿಟ್ಟು ನೀವು ಸರ್ಚ್ಗೆ ಹೋದರೆ, ಓಕೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮದ್ದೂರು ಅಂತ ನೀವು ಸರ್ಚ್ ಮಾಡಿದ್ರೆ ಎಕ್ಸಾಂಪಲ್, ಓಕೆ, ಮದ್ದೂರು ಅಂತ ನಾನಿವಾಗ ಸರ್ಚ್ನ ಮಾಡ್ತಾಯಿದ್ದೀನಿ. ಸೊ ಸರ್ಚ್ನ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ಯಾರ್ಯಾರೆಲ್ಲ ಮದ್ದೂರು ಲೊಕೇಶನ್ನ ಟ್ಯಾಗ್ ಮಾಡಿದ್ದಾರೆ. ಸೊ ಅವರ ಫೋಟೋಸ್ಗಳೆಲ್ಲ ಇಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಲೊಕೇಶನ್ಗಳ ಮುಖಾಂತರ ಸರ್ಚ್ ಮಾಡ್ತಾ ಇರ್ತಾರೆ. ಈಗ ಮದ್ದೂರು, ಮಂಡ್ಯ, ಬೆಂಗಳೂರು ಈ ಥರ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಒಂದು ಫೋಟೋಗೆ ನೀವೇನಾದರೂ ಲೊಕೇಶನ್ನ ಟ್ಯಾಗ್ ಮಾಡಿದರೆ ಸೊ ನಿಮ್ಮ ಒಂದು ಪೋಸ್ಟ್ಗಳು ಈ ಥರ ಬಂದುಬಿಡುತ್ತೆ. ಆ್ಯಂಡ್ ಇದರಿಂದ ಇನ್ನೊಂದು ನಿಮ್ಗೇನು ಬೆನಿಫಿಟ್ ಅಂತಂದರೆ, ನೋಡಿ ನಂದು ಪೋಸ್ಟ್ ಇದೆ ಇಲ್ಲಿ ಸೂಪರ್ ಬ್ರೋ ಓಕೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈ ಮದ್ದೂರು ನಿಮ್ಮ ಲೊಕೇಶನಲ್ಲಿ ಇರ್ತಾರೆ ನೋಡಿ, ಸೊ ಅವರ ಒಂದು ಫೋಟೋಸ್ಗಳು ನಿಮ್ಗೆ ಬಂದಾಗ ನಿಮ್ಗೆ ಶಾಕ್ ಆಗುತ್ತೆ. ಇವರು ನಮ್ಮ ಮನೆ ಪಕ್ಕನೇ ಇದ್ದವರಲ್ವಾ ಅಂತಂದ್ಬಿಟ್ಟು ನೀವು ಫ್ರೆಂಡ್ಸ್ ಆಗ್ಬೋದು, ಫಾಲೋ ಮಾಡ್ಬೋದು, ಈ ಥರ ಎಲ್ಲ ನಡೀತಾ ಇರುತ್ತೆ. ಓಕೆ. ಸೊ ಆದ್ದರಿಂದ ನೀವು ಲೊಕೇಶನ್ನ ಶೇರ್ ಮಾಡ್ಬೋದು. ಆ್ಯಂಡ್ ಇದು ಬಿಟ್ಟರೆ ಇನ್ನೇನು ಬೆನಿಫಿಟ್ ಇಲ್ಲ. ಆ್ಯಂಡ್ ನಿಮ್ಮ ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇದರಿಂದ ನಿಮ್ಮ ಒಂದು ಪೋಸ್ಟ್ಗಳು ಕೂಡ ರ್ಯಾಂಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ 2 ಆಪ್ಷನ್ ಇರುತ್ತೆ ಕಣ್ರಪ್ಪ. ಓಕೆ, ಟಾಪು ಮತ್ತು ರೀಸೆಂಟು. ಟಾಪಲ್ಲಿ ನಿಮಗೆ ತುಂಬ ರೀಚ್ ಆಗಿರೋವಂಥ ಫೋಟೋಸ್ಗಳು ನಿಮಗೆ ಟಾಪಲ್ಲಿ ಬರ್ತವೆ. ಅದೇ ಕಿರಾತಕದಲ್ಲಿ ಹೇಳ್ತಾರಲ್ಲ ಹಂಗೆ. ಸೊ ಇದರಲ್ಲಿ ನಂದು ಕೂಡ ಇಲ್ಲೂ ಒಂದಿದೆ ನೋಡಿ, ನಂದು ಫೋಟೋ. ಸೊ ಆಲ್ಮೋಸ್ಟ್ ಆಲ್ ಈ ಥರ ಬರ್ತಾ ಇರುತ್ತೆ ನಿಮಗೆ ಲೊಕೇಶನ್ ನೀವು ಟ್ಯಾಗ್ ಮಾಡಿದ್ರೆ. ನೋಡಿ ಇಲ್ಲಂತೂ ಬೇಜಾನಿದ್ದಾವೆ, ಇದೊಂದಿದೆ, ಓಕೆನಾ. ಸೊ ಇದರಿಂದ ಇದೊಂದು ಉಪಯೋಗ ಆಗುತ್ತೆ. ಆ್ಯಂಡ್ ರೀಸೆಂಟಾಗಿ ಯಾರು ಪೋಸ್ಟ್ ಮಾಡಿದ್ದಾರೆ, ಲೊಕೇಶನ್ ಟ್ಯಾಗ್ ಮಾಡಿದ್ದಾರೆ, ಅವರ ಒಂದು ಫೋಟೋಸ್ಗಳು ಇಲ್ಲಿ ಬರೋದಕ್ಕೆ ನಿಮಗೆ ಶುರು ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಕಡ್ರಪ್ಪ ಎಲ್ರಿಗೂ. ಬೈ. ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಸೊ ಫಾಲೋ ಮಾಡಿ. ಓಕೆ, 10,000 ಫಾಲೋವರ್ಸ್ ಆದಷ್ಟು ಬೇಗ ಆಗಬೇಕು. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್, ವಂದೇ ಮಾತರಂ.